ನಿದ್ರೆ ಇಲ್ಲದಿದ್ರೆ ಒಂದ್ ದಿವಸ ಇಲ್ಲದಿದ್ರೆ ಏನೂ ಆಗೋದಿಲ್ಲ, 2 ದಿವಸ ಇಲ್ಲದಿದ್ರೆ ಏನಾಗೋದಿಲ್ಲ. ನಿದ್ರೆ ವಾಲಂಟಿಯರ್ಸ್ ಅನ್ನು 1 ವಾರದವರೆಗೆ ನಿದ್ರೆ ಮಾಡದ ಹಾಗೆ ನೋಡಿದ್ರೆ ಏನು ದೊಡ್ಡ ವ್ಯತ್ಯಾಸ ಏನಾಗೋದಿಲ್ಲ. ಆದ್ರೆ ಅದು ಹೇಳಿದ ನಂತರ ನಾನು ಇದನ್ನು ಹೇಳಬೇಕು, ನಿದ್ರೆ ಮನುಷ್ಯನಿಗೆ ಒಂದು ನಾರ್ಮಲ್ ಕ್ರಿಯೆ. ಊಟ ಹೇಗೆ ಅದು ಪಚನ ಆಗ್ತದೆ, ಹೇಗೆ ಅದು ಹೊರಗೆ ಬರ್ತದೆ, ಇದು ಹಾಗೆ ನಿದ್ರೆ ಒಂದು ಅಗತ್ಯ. ಯಾಕಂದರೆ ನಿದ್ರೆ ಸಮಯದಲ್ಲಿ ಮೆದುಳು ಕೆಲಸ ಮಾಡ್ತಾ ಇರ್ತದೆ. ಆದರೆ ಮೆದುಳು ಎಲ್ಲ ಅಂಗಗಳ ಕೆಲಸ ಮಾಡಿದ ಜಾಗಗಳ ಎಲ್ಲದನ್ನು ಅದಕ್ಕೊಂದು ರೆಸ್ಟ್ ಕೊಟ್ಟು ರಿಸ್ಟೋರ್ ಮಾಡಿ, ನಮ್ಮ ಇಮ್ಯೂನ್ ಸಿಸ್ಟಮನ್ನು ಕೂಡ ರಿಸ್ಟೋರ್ ಮಾಡಿ ನಮ್ಮನ್ನು ಆರೋಗ್ಯವಂತರಾಗಿ ಇಡಲಿಕ್ಕೆ ನಿದ್ರೆ ಅಗತ್ಯ. ನಿದ್ರೆಯಲ್ಲಿ ಕಷ್ಟ ಏನು ಗೊತ್ತಾ, ನನಗೆ ನಿದ್ರೆ ಬರಲಿಲ್ಲ ಅಂತ ಎಣಿಸಿಕೊಂಡು ತಲೆ ಕೊಡಿಸೋರು ಬಹಳ ಹೆಚ್ಚು ಜನ. ಅದನ್ನು ಯಾರು ಮಾಡಿದ್ದು, ಈ ಔಷಧಿ ಕಂಪನಿಯವರು ಅದನ್ನು ಮಾಡಿಸಿದ್ದು. ಯಾಕೆಂದರೆ ಅವ್ರು ಹೇಳಿದರು ನೀವೆಲ್ಲ 8 ಗಂಟೆ ಮಲಗಬೇಕು, ಹೆಚ್ಚಿನವರು 8 ಗಂಟೆ ಮಲಗುವುದಿಲ್ಲ. ಆವಾಗ ಅವರಿಗೆ ಟೆನ್ಷನ್ ಆಗ್ತದೆ, ನಾನು 8 ಗಂಟೆ ಮಲಗಲಿಲ್ಲ ಏನು ಮಾಡೋದು, ಕೂಡಲೇ ಡಾಕ್ಟರ್ ಹತ್ರ ಹೋಗಿ, ಡಾಕ್ಟರ್ ಹತ್ರ ಹೋಗ್ಕೊಳ್ಳಿ ನಿಮಗೆ ಒಂದು ಮಾತ್ರೆ ಕೊಡ್ತೇನೆ, ನಿದ್ರೆಗೆ ಮಾತ್ರೆ ಕೊಡ್ತೇನೆ ಅಂತ. ಆ ನಿದ್ರೆಗೆ ಮಾತ್ರೆ ಕೊಡೋದು ನಿದ್ರೆ ಬರೋದಲ್ಲ, ಅದು ಮಂಕ್ ಮಾಡ್ತದೆ ಅಷ್ಟೇ. ಸ್ಲೀಪ್ ಇಂಟರ್ವಲ್ ಅಂತ ಉಂಟು. ಅಂದರೆ ನಾವೀಗ ನಿದ್ರೆ ಮಾಡ್ತೇನೆ ನಾನು ಅಂತ ಹೇಳಿ ಸ್ವಿಚ್ ತೆಗೆದ ನಂತರ ಎಲ್ಲ ಕತ್ತಲೆ ಆದ ನಂತರ ಕೆಲವರು ಒಂದೇ ಮಿನಿಟಲ್ಲಿ ಗೊರಕೆ ಹೊಡಿತಾರೆ, ಇನ್ನೊಬ್ರು 1 ಗಂಟೆ ಹೊರಳದಾಡ್ತಾ ಇರ್ತಾರೆ, ಮತ್ತೆ ಮಲಗ್ತಾರೆ. ಇಬ್ರು ನಾರ್ಮಲೇ, ಆದ್ರೆ ಅವರ ಲೈಟ್ ಔಟ್ ಸ್ಲೀಪ್ ಇಂಟರ್ವಲ್ ವ್ಯತ್ಯಾಸ. ಇದಕ್ಕೆ ನಮ್ಮ ಅಜ್ಜಿ ಕಾಲದಲ್ಲಿ ಹೇಳ್ತಾ ಇದ್ರು, ನಮ್ಮ ಚಿಕ್ಕ ಕಾಲದಲ್ಲಿ ಮಲಗುವ ಮೊದಲು 1 ಗ್ಲಾಸ್ ಬಿಸಿ ಹಾಲು ಕುಡಿಬೇಕು ಅಂತ. ಅದು ಒಂದು ರೀತಿಯಲ್ಲಿ ಒಳ್ಳೇದು, ಯಾಕಂದ್ರೆ ಅದು ಅದರಲ್ಲಿ ಆ ಎಲ್ ಟ್ರಿಪ್ಟೋಫೇನ್ ಅಂತ ಒಂದುಂಟು,